ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಕೊಡುವಂಥ ಫುಡ್ಡಿಂದ ಯಾವ ರೀತಿ ನಾವು ಸ್ವೀಟ್ನ ರೆಡಿ ಮಾಡ್ಬೋದು ಅನ್ನೋದನ್ನು ಸಿಂಪಲ್ಲಾಗಿ ತೋರಿಸಿಕೊಟ್ಟಿದ್ದೀನಿ. ಈ ಅಂಗನವಾಡಿಯಲ್ಲಿ ಹಾಲಿನ ಪೌಡರ್ ಅಂತೂ ಪ್ರತಿ ತಿಂಗಳು ಕೊಡ್ತಾರೆ ಅಲ್ವಾ, ಹಾಗೆ ಬೆಲ್ಲ ಕೂಡ ಕೊಡ್ತಾರೆ. ಇವೆರಡನ್ನೂ ಸೇರಿ ಒಂದು ಒಳ್ಳೆ ಸ್ವೀಟನ್ನು ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ನಾನಿಲ್ಲಿ ಒಂದು ದಪ್ಪನೆಯ ಬಾಣಲಿನ ತೊಗೊಂಡಿದ್ದೀನಿ. ಅದಕ್ಕೆ 1 ಲೀಟ್ರ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. 2-3 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ನಾವು ಇದು ಸ್ವಲ್ಪ ಉಗುರು ಬೆಚ್ಚಾಗುವವರೆಗೂ ಸ್ವಲ್ಪ ಈ ನೀರು ಉಗುರು ಬೆಚ್ಚಾದ ಕೂಡಲೇ ನಾವು ಇದಕ್ಕೆ ಹಾಲಿನ ಪೌಡರ್ನ ಹಾಕ್ಕೋಬೇಕು. ತಣ್ಣಗೆ ಇದ್ದಾಗ ಹಾಲಿನ ಪೌಡರ್ ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ. ಹಾಗೆ ಜಾಸ್ತಿ ನೀರು ಬಿಸಿ ಬಂದರೂ ಕೂಡ ಗಂಟುಗಳಾಗ್ಬಿಡ್ತವೆ. ಆದಷ್ಟು ಈ ಉಗುರು ಬೆಚ್ಚಾಗುವಷ್ಟು ನೀರು ಬಿಸಿ ಆದಮೇಲೆ ಈ ಹಾಲಿನ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ನಾವು ಒಂದು ಗಟ್ಟಿಯಾದಂಥ ಹಾಲನ್ನು ರೆಡಿ ಮಾಡ್ಕೋಬೇಕು. ಗಟ್ಟಿಯಾಗಿ ಹಾಲನ್ನ ನಾವು ರೆಡಿ ಮಾಡ್ಕೋಬೇಕು. ನಾನು ಒಂದು ದೊಡ್ಡ ಕಪ್ಪಿಂದ ಹಾಲಿನ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಈ ಹಾಲಿನ ಪೌಡರ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹಾಲು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಬಂದುಬಿಟ್ಟು ಒಂದು ನಿಂಬೆಹಣ್ಣನ್ನು ರಸನ ಹಾಕ್ಕೊತಾ ಇದ್ದೀನಿ. ಇದರಿಂದ ಹಾಲು ಒಡೆದು ಕೆನೆ ಥರ ಬರುತ್ತೆ. ಒಂದು ನಿಂಬೆಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಾವು ನಿಂಬೆಹಣ್ಣು ಹಾಕೋದ್ರಿಂದ ಹಾಲು ಈ ರೀತಿ ಒಡೆದು ಈ ರೀತಿ ಕೆನೆ ಥರ ಆಗುತ್ತೆ. ಹಾಗೆ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ಹಾಗೆ ನೀವು ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಹಾಗೆ ನಾನಿಲ್ಲಿ ಅಂಗನವಾಡಿಯಲ್ಲಿ ಕೊಡುವಂತಹ ಅರ್ಧ ಕಪ್ ಆಗುವಷ್ಟು ಈ ಆರ್ಗಾನಿಕ್ ಬೆಲ್ಲವನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಈ ಆರ್ಗಾನಿಕ್ ಬೆಲ್ಲ ಇಷ್ಟ ಇಲ್ಲಪ್ಪ ಅಂದರೆ ನೀವು ಸಕ್ಕರೆ ಅಥವಾ ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು. ನಾನೊಂದು ಅರ್ಧ ಕಪ್ ಆಗುವಷ್ಟು ಆರ್ಗಾನಿಕ್ ಬೆಲ್ಲನ ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಮೊಸರು ಥರ ಕೆನೆ ಥರ ಆಗಿದೆ ಅಂತ. ನಾವು ನಿಂಬೆಹಣ್ಣು ಹಾಕ್ಕೊಂಡಿದ್ದರಿಂದ ಇದು ಈ ರೀತಿ ಕುದೀತಾ ಬರುವಾಗ ನೀರು ಕಡಿಮೆ ಹಾಕ್ಕೊತಾ ಹೋಗುತ್ತೆ. ಈ ರೀತಿ ಚೆನ್ನಾಗಿ ನಾವು ಮೀಡಿಯಮ್ ಉರಿಯಲ್ಲಿ ಇದನ್ನು ಇಟ್ಬಿಟ್ಟು ನಮ್ಮ ಬೇರೆ ಕೆಲಸ ಏನಾದರೂ ನಾವು ಆರಾಮಾಗಿ ಮಾಡ್ಕೋಬೋದು. ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ನೋಡಿ ಬರ್ತಾ ಈ ರೀತಿ ಬರ್ತಾ ಹೋಗುತ್ತೆ. ಇದರಲ್ಲಿರುವ ನೀರು ಪೂರ್ತಿಯಾಗಿ ಆವಿಯಾಗಬೇಕು. ಹಾಗೆ ನಾನು ಒಂದು ಏಲಕ್ಕಿ ಪುಡಿನ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಒಂದು 1/4 ಕಪ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಅಂತೂ ಮಿಸ್ ಮಾಡಲೇಬೇಡಿ. ತುಪ್ಪ ಹಾಕೋದ್ರಿಂದ ರುಚಿ ಅಂತೂ ತುಂಬಾ ಸಖತ್ತಾಗಿ ಬರುತ್ತೆ. ಈ ರೀತಿ ನಾವು ಮಧ್ಯೆ ಈ ರೀತಿ ತಿರುಗಿಸ್ತಾ ಇರೋದ್ರಿಂದ ನೋಡಿ ಯಾವ ರೀತಿ ಆಗಿದೆ ಅಂತ. ಪೂರ್ತಿ ನೀರು ಇದರಲ್ಲಿರುವ ನೀರು ಪೂರ್ತಿ ಹೋಗಬೇಕು. ಫುಲ್ ಇದು ಈ ರೀತಿ ತಳ ಹಿಡಿಬೇಕು. ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಹಾಗೆ ನಾವು ಏನು ಈ ತುಪ್ಪ ಹಾಕ್ಕೊಂಡಿದ್ನಲ್ಲ, ಇದಕ್ಕೆ ನೀವು ಬೇರೆ ಬಟ್ಲಿದ್ರೆ ಅದಕ್ಕೆ ಎಣ್ಣೆ ಅಥವಾ ತುಪ್ಪನ ಸೋರ್ಕೊಂಡ್ಬಿಟ್ಟು ಇದನ್ನು ಬಿಸಿ ಇರುವಾಗಲೇ ಇದಕ್ಕೆ ಹಾಕ್ಕೊಳ್ಳಿ. ಅಥವಾ ನೀವು ಡೈರೆಕ್ಟಾಗಿ ತಟ್ಟೆಗೆ ಕೂಡ ಹಾಕ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಆದಷ್ಟು ಈ ರೀತಿ ಹಾಕ್ಕೊಳ್ಳುವಾಗ ಬಟ್ಲಿಗೆ ಏನಾದರೂ ತುಪ್ಪ ಅಥವಾ ಎಣ್ಣೆ ಸವರ್ಬಿಟ್ಟು ಈ ರೀತಿ ಹಾಕ್ಕೊಳ್ಳಿ. ಇದನ್ನು ಫುಲ್ಲು 1 ತಾಸು ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ಇವಾಗ ಫುಲ್ಲು 1 ತಾಸು ತಣ್ಣಗಾಗೋಕ್ಕೆ ಬಿಟ್ಟಿದ ಮೇಲೆ ಒಂದು ತಟ್ಟೆಗೆ ಅಥವಾ ಒಂದು ಪ್ಲೇಟಿಗೆ ಈ ರೀತಿ ಹಾಕ್ಕೊಂಡ್ಬಿಟ್ರೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋಕ್ಕೂ ಕೂಡ ಅಂತೂ ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಿಮಗೇನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಹಾಗೆ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡಿ ಇವಾಗ ಫುಲ್ಲು ತಣ್ಣಗಾದಮೇಲೆ ಈ ರೀತಿ ಒಂದು ಪ್ಲೇಟಿಗೆ ತಗೊಂಡ್ಬಿಟ್ರೆ ನೀವು ಬೇಕಾದರೆ ಕಟ್ ಕೂಡ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಈ ರೀತಿ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.